ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ವಾಹಿನಿಯವರು ಪ್ರಸ್ತುತಪಡಿಸ್ತಾ ಇರುವಂಥ ಸ್ವಾಧ್ಯಾಯ ಯೋಗದ ಸೀತಾಯಣಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೂ, ಪತ್ರಿ ಅಮ್ಮನವ್ರಿಗೂ ಹಾಗೂ ಅನೇಕ ಗುರುಗಳು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿರ್ತಕ್ಕಂಥ ಎಲ್ಲ ಗುರುಗಳಿಗೂ, ಮಹಾವತಾರ್ ಬಾಬಾಜಿಯವರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ಹಲೋ ಮಾಸ್ಟರ್ಸ್, ಎಲ್ಲಿವರೆಗೂ ಬಂದ್ಬಿಟ್ಟಿದ್ದೀವಿ ನೋಡಿ, ಎಷ್ಟು ದೂರ ಬಂದ್ಬಿಟ್ಟಿದ್ದೀವಿ. ಸೀತೆ ಲಂಕೆವರೆಗೂ ಬಂದ್ಬಿಟ್ಟಿದ್ದೀವಿ. ಇನ್ನೇನು ಲಂಕೆಯಿಂದ ಹೋಗೋದಷ್ಟೇ ಬಾಕಿ ಇರೋದು. ಆದರೆ ಲಂಕೆಯಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ನೀವು ಎಲ್ಲ ತಿಳ್ಕೋಬೇಕು ಅಲ್ವಾ? ಹಾಗಾಗಿ ಇಲ್ಲಿವರೆಗೂ ಏನಾಯ್ತು, ಎಲ್ಲ ದೇವಹೂತಿಯವರು, ಎಲ್ಲ ಋಷಿ ಶ್ರೇಷ್ಠರು, ಹೆಣ್ಣು ಮಕ್ಕಳೆಲ್ಲರೂ ಬಂದು ಸಾಂತ್ವನ ಹೇಳಿದ್ದಾಯ್ತು. ಸೀತೆಯೊಡನೆ ನಾವಿದ್ದೀವಿ ನಿನ್ನ ಜೊತೆ, ಹೆದರಬೇಡ ಅಂತ ಸಾಂತ್ವನ ಕೊಟ್ಟಿದ್ದಾಯ್ತು, ಭರವಸೆ ಕೊಟ್ಟಿದ್ದಾಯ್ತು. ಹೀಗೆ ದಿನಗಳು ಕಳೀತಾ ಇದೆ. ಬಹಳ ಮುಖ್ಯವಾದ ವ್ಯಕ್ತಿ ಬರಬೇಕಲ್ಲ. ತನ್ನ ಮನೆಯಲ್ಲಿ ಬಂದು ಕೂತಿದ್ದಾಳೆ ಇಂಥ ಮಹಾನ್ ಶಕ್ತಿ. ಅಂತ ಮಹಾನ್ ಶಕ್ತಿಯನ್ನ ಭೇಟಿ ಮಾಡೋದಕ್ಕೆ ಮಹಾರಾಣಿ ಬರಲೇಬೇಕಲ್ವೇ? ರಾವಣನ ಆಸ್ಥಾನದ ಸಾಮ್ರಾಜ್ಯದ ಮಹಾರಾಜ್ಞಿ ಯಾರು ಹೇಳಿ? ಮಂಡೋದರಿ. ಆ ತಾಯಿಗೆ ಗೊತ್ತು ಇದೆಲ್ಲ ನಡೀತಾ ಇರೋದು ಬಹಳ ತಪ್ಪು, ಇದು ಸರಿ ಇಲ್ಲ, ಗೊತ್ತು. ಆದರೆ ಆ ಹೆಣ್ಣು ಮಗಳ ಪರಿಸ್ಥಿತಿ ಏನು ತಿಳ್ಕೊಳ್ಳೋಣ ಬನ್ನಿ. ಸರಿ, ಬರ್ತಾಳೆ ಮಂಡೋದರಿ. ಅಮ್ಮನವ್ರನ್ನ, ಮಾತೆಯವ್ರನ್ನ ಸಂಧಿಸೋದಿಕ್ಕೆ ಬರ್ತಾಳೆ ಮಂಡೋದರಿ. ಬಂದು ಸೀತೆ ಧ್ಯಾನ ಮಗ್ನಳಾಗಿರ್ತಾಳೆ. ಆ ಧ್ಯಾನಾವಸ್ಥೆಯಲ್ಲಿ ತನ್ನನ್ನ ತಾನು ಮರ್ತು ಹೋಗಿರ್ತಾಳೆ ಸೀತೆ. ನೆನಪಿದ್ಯಾ ಹೇಳಿ? ಪಾರ್ವತಿ ಮಾತೆ ಬಂದು ಹೇಳಿರ್ತಾಳೆ, ಏನು ಅನ್ನ ನೀರು ನಿದ್ದೆ ಎಲ್ಲ ಬಿಟ್ಟು ಸೀತೆ ನೀನು ಧ್ಯಾನದಲ್ಲಿ ಕೂಡ್ಬೇಕು, ನೀನು ಯೋಚನೆ ಮಾಡಬೇಡ, ನಿನಗೆ ಬೇಕಾಗಿರೋ ಒಂದು ಜೇನು, ಏನು ಅಮೃತದ ಜೇನು ನಾವೆಲ್ಲ ನಿನಗೆ ಕೊಡ್ತೇವೆ, ನಾವೆಲ್ಲ ನಿನಗೆ ಬೆಂಬಲವಾಗಿರ್ತೇವೆ, ಶಕ್ತಿ ಕೊಡ್ತೇವೆ. ಆಗಾಗ ದೇವಹೂತಿ, ಅನಸೂಯೆ, ಲೋಪಾಮುದ್ರೆ ಎಲ್ಲರೂ ಬಂದು ಶಕ್ತಿ ಕೊಡ್ತಿರ್ತಾರೆ. ಹಾಗಾಗಿ ನೀನು ಮಾಡುವ ಕೆಲಸ ಧ್ಯಾನದಲ್ಲಿರುವುದು ಮಾತ್ರ ಅಂತ ಹೇಳಿ ಹೋಗಿರ್ತಾಳೆ. ಪಾರ್ವತಿ ಮಾತೆ ಅಲ್ಲೇ ಕೂತಿದ್ದಾಳೆ, ಮೇಲೆ ಅಶೋಕ ವೃಕ್ಷದ ಮೇಲೆ ಪಕ್ಷಿಯಾಗಿ ಕೂತಿದ್ದಾಳೆ. ಈಕೆನ ಕಾಯ್ತಾ ಇದ್ದಾಳೆ. ಎಷ್ಟು ಅದ್ಭುತ ಅಂದ್ರೆ. ಸರಿ, ಈಗ ಮಂಡೋದರಿ ಬಂದ್ಲು, ಮಹಾರಾಣಿ ಬಂದು. ಆಕೆಗೆ ಚಿಂತೆ, ದಿನ ನಾನು ಅಡಿಗೆ ಮಾಡಿ ಕಳಿಸ್ತಿದ್ದೇನೆ, ಈಕೆ ಮುಟ್ತಾ ಇಲ್ವಲ್ಲ. ತ್ರಿಜಟ ಪರಿಪರಿಯಾಗಿ ದಿನ ಬಂದು ಕೊಡ್ತಾಳೆ, ಆದ್ರೆ ಕೇಳ್ತಾಳೆ, ತಿಂತಾಳೆ, ಬೇಡ್ಕೋತಾಳೆ, ಆದ್ರೆ ಆಕೆ ಮುಟ್ಟೋದು. ಸರಿ, ನಾನೇ ಹೇಳೋಣ ಅಂತ ಮಂಡೋದರಿ ಬರ್ತಾಳೆ. ಬಂದು ಸೀತೆಗೆ ಗೊತ್ತಾಗುತ್ತೆ, ಓಹೋ ಈ ತಾಯಿ ಬಂದಿದ್ದಾಳೆ ಅಂತ. ಕಣ್ಣು ಬಿಟ್ಟು ನೋಡ್ತಾಳೆ ಸೀತೆ. ಮಹಾರೂಪವಂತೆ ಮಂಡೋದರಿ. ರಾವಣನ ಸಾಮ್ರಾಜ್ಞಿಯನ್ನು ಕೇಳಬೇಕೆ? ಆಕೆ ಐಶ್ವರ್ಯವನ್ನ, ಆಕೆ ವಸ್ತ್ರಭೂಷಣಗಳ ಬಗ್ಗೆ ಕೇಳಬೇಕೆ? ಬಂದು ಬಹಳ ಒಂದು ವಿನೀತಳಾಗಿ, ದೈನ್ಯಳಾಗಿ ಬಂದು ಸೀತಾಮಾತೆ ಮುಂದೆ ನಿಲ್ಲುತ್ತಾಳೆ. ಯಾಕೆ ತಾಯಿ ನೀನು ಒಂದು ಅನ್ನ ಅಗಳು ಸಹ ಮುಟ್ಟುತ್ತಿಲ್ಲ? ನಾನೇ ಸ್ವತಃ ಅಡಿಗೆ ಮಾಡಿ ಕೊಡ್ತಾ ಇದ್ದೀನಿ, ಎಲ್ಲರಿಗೂ ನಾನೇ ಕೊಡುವುದು. ಆಸ್ಥಾನದಲ್ಲಿ ನಿನಗೂ ನಾನು ಮಾಡಿದ ಅಡಿಗೆಯನ್ನು ಕೊಡ್ತಾ ಇದ್ದೀನಿ, ನೀನು ಒಂದು ಅಗಳೂ ಮುಟ್ತಾ ಇಲ್ವಲ್ಲ. ಇನ್ನೀನು ಕೃಶವಾಗೋಗ್ತೀಯಾ? ಏನಾಗೋಗುತ್ತೆ? ರಾಮ ಬರುವಷ್ಟರೊಳಗೆ ನಿನಗೇನಾದ್ರೂ ಆಗೋದ್ರೆ ನಾವೇನು ಹೇಳೋದು, ನಾನೇನು ಮಾಡೋದು? ನೋಡಿ, ಇಲ್ಲಿ ಅವಳಿಗೆ ಗೊತ್ತಿದೆ ರಾವಣ ಎಂಥವನು, ಏನು, ರಾಮ ಬರ್ತಾ ಇದ್ದಾನೆ, ಸೀತೆ ಇದ್ದಾಳೆ, ಇದೆಲ್ಲವೂ ತಪ್ಪು ಅನ್ನೋದು ಆಕೆಗೆ ಗೊತ್ತಿದೆ. ಆ ಒಂದು ಯೋಚನೆ ಅಥವಾ ಆ ಒಂದು ಅರಿವು ಆಕೆಗೆ ಇರೋದ್ರಿಂದಲೇ ಆಕೆ ಪರಿಪರಿಯಾಗಿ ಹೇಳ್ತಾಳೆ, ರಾಮ ಬಂದರೆ ನೀನು ಕೃಶವಾಗೋದ್ರೆ ಏನು ಮಾಡೋದು? ಅವನು ಬರುವವರೆಗೂ ಆದ್ರೂ ನೀನು ಜೀವಂತವಾಗಿರ್ಬೇಕಲ್ವ ತಾಯಿ, ನೀನು ಸ್ವಲ್ಪನಾದ್ರೂ ಏನಾದ್ರೂ ತಗೋಬೇಕು ಅಂತ ಹೇಳ್ತಾಳೆ. ಆಗ ಸೀತೆ ಹೇಳ್ತಾಳೆ, ನನಗೇನು ಬೇಡ, ನನ್ನ ಚಿಂತೆ ಬಿಡು ಮಂಡೋದರಿ, ನನಗೇನು ಆಗುವುದಿಲ್ಲ. ನೋಡಿ, ಆ ಧೈರ್ಯ, ಆ ಶಕ್ತಿ ನಮ್ಮ ಹೆಣ್ಣು ಮಕ್ಕಳಲ್ಲಿ ಇದೆ. ಯಾಕೆಂದ್ರೆ ನಾವು ದಿನನಿತ್ಯ ನಾವು ನೋಡ್ಬೇಕಾದ್ರೆ ಎಲ್ಲರಿಗೂ ಮಾಡ್ತೀವಿ. ನಾವು ಹೆಣ್ಣು ಮಕ್ಕಳು, ಮನೆ ಮಂದಿ, ಗಂಡ ಮಕ್ಕಳು ಎಲ್ಲರಿಗೂ ಮಾಡಿ ಕೊನೆಯಲ್ಲಿ ತಗೋತೇವೆ. ಅಲ್ಲಿವರೆಗೂ ಆಕೆ ಎಲ್ಲವನ್ನೂ, ಅದು ಈಗಿನ ಹೆಣ್ಣು ಮಕ್ಕಳಂತೂ ಕೆಲಸಕ್ಕೆ ಹೋಗೋರು, ಕೆಲಸದ ಒತ್ತಡವನ್ನೂ ಸಹಿಸಿ ಮನೆಯವ್ರಿಗೂ ನೋಡ್ರಿ, ಅದೇ ಹೇಳೋದು ಶಕ್ತಿ. ಶಕ್ತಿ ಅಲ್ಲವೇ?
ಅದಕ್ಕೆ ಹೇಳ್ತಾಳೆ ಸೀತೆ, ಚಿಂತಿಸಬೇಡ, ನನ್ನ ಚಿಂತೆ ಬೇಡ, ನಿನ್ನ ಬಗ್ಗೆ ಹೇಳು, ನೀನ್ ಯಾಕೆ, ನೀನು ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾಕೆ ನೀನು ರಾವಣನಿಗೆ ನೆರವಾಗಿ ನಿಂತಿದ್ಯಾ? ಆಗ ಅವಳಿಗೂ ಯೋಚನೆ ಬರುತ್ತೆ, ನಾನು ಯಾಕೆ, ಯಾಕೆಂದ್ರೆ ಮಂಡೋದರಿಗೆ ಗೊತ್ತು ಇವೆಲ್ಲ ತಪ್ಪು ನಡೀತಾ ಇದೆ ಅಂತ, ನಾನು ಯಾಕೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೇನೆ ಮಾತೆ, ಯಾಕೆ ನನಗೆ ಇಂಥ ಸ್ಥಿತಿ ಅಂತ. ಆಕೆ ನೋಡಿ, ಆಕೆ ಊಟ ಮಾಡು ಅಂತ ಬಂದು ಹೇಳೋ ನೆಪದಲ್ಲಿ ಬಂದದ್ದು ಆಕೆ, ಆದರೆ ತನ್ನ ದುಃಖವನ್ನು ಹೇಳ್ಕೊಳ್ತಾಳೆ. ಆಗ ಸೀತೆ, ಸ್ವಲ್ಪ ಯೋಚನೆ ಮಾಡು, ನೆನಪಿಸಿಕೊ, ಅಂದು ನೀನು ಅಂದುಕೊಂಡ ಮಾತಿಗೆ ಅಲ್ಲವೇ ನೀನು ಇವತ್ತಿಂದು ಈ ರೀತಿಯಾಗಿರೋದು. ಏನು ಧ್ಯಾನದಲ್ಲಿ ತೋರಿಸ್ತಾಳೆ ಸೀತೆ. ಮಂಡೋದರಿ ಹಿಂದೊಂದು ಜನ್ಮದಲ್ಲಿ ಒಂದು ತಂದೆ ತಾಯಿ, ಒಂದು ಕುಟುಂಬದಲ್ಲಿ ಮಗಳಾಗಿ ಇರ್ತಾಳೆ. ಎಷ್ಟೆಷ್ಟೋ ಗಂಡು ಹುಡುಕ್ತಾರೆ ಆ ತಂದೆ ತಾಯಿ, ಇವಳಿಗೆ ಯಾವ ಗಂಡು ಸರಿ ಇಲ್ಲ, ತಮ್ಮ ಮಗಳಿಗೆ, ತಮ್ಮ ಈ ಸುಂದರ ಮಗಳಿಗೆ ಇವರು ಯಾರು ಸರಿ ಇಲ್ಲ ಅಂತ ಯಾವ ಗಂಡನ್ನು ಒಪ್ಪುವುದಿಲ್ಲ ತಂದೆ ತಾಯಿ. ಆಗ ಆಕೆಗೆ ಬಹಳ ನೋವಾಗಿರುತ್ತೆ. ಒಬ್ಬ ಗಂಡನ್ನು ಮದುವೆಯಾಗಿ ಸಂಸಾರ ಮಕ್ಕಳು ತೃಪ್ತಿಯಾಗಿ ಬಾಳ್ಬೇಕು ಅನ್ನೋ ಆಸೆ ಇರುತ್ತೆ ಆ ಹೆಣ್ಣು ಮಗಳಿಗೆ. ಆದ್ರೆ ಆ ಆಸೆ ಎಂದೂ ಫಲಿಸೋದಿಲ್ಲ. ಹಾಗೆ ವಯಸ್ಸಾಗಿ ಆ ಮಗು ಪ್ರಾಣ ಬಿಟ್ಟಿರುತ್ತೆ ಆ ಹೆಣ್ಣು ಮಗಳು. ಆ ಹಿಂದಿನ ಜನ್ಮದ ನೆನಪು. ಆಗ ಸಾಯುವಾಗ ಕೂಡ ಅನ್ಕೊಂಡಿರ್ತಾಳಂತೆ ಆ ಹೆಣ್ಣು ಮಗಳು, ಮುಂದೊಂದು ದಿನ ನನಗೆ ಮದುವೆ ಆಗಿ ಸಂಸಾರ ಮಾಡೋ ಅವಕಾಶ ಸಿಕ್ಕಿದರೆ ನಾನೊಂದು ಅದ್ಭುತ ಹೆಂಡತಿಯಾಗಿ ಏನು ಬಂದರೂ ಅದನ್ನು ಒಪ್ಪುಕೊಂಡು ಪ್ರೀತಿಯಿಂದ ಎಲ್ಲವನ್ನೂ ತ್ಯಾಗ ಮಾಡಿ ಬದುಕ್ತೇನೆ ಅಂತ ಆಗ ಸಾಯುವ ಮುಂಚೆ ಅಂದುಕೊಂಡಿರ್ತಾಳಂತೆ ಆ ಹೆಣ್ಣು ಮಗಳು. ಆ ಹೆಣ್ಣು ಮಗಳೇ ಈ ಜನ್ಮದಲ್ಲಿ ಮಂಡೋದರಿಯಾಗಿ ಹುಟ್ಟಿರೋದು. ಅಷ್ಟೇ ಅಲ್ಲ, ಅವಳಿಗೆ ನೆನಪಾಗುತ್ತೆ ಈ ಜನ್ಮದಲ್ಲಿ ಅವಳು ಹೆಂಗೆ ರಾವಣನ ಮಹಾರಾಜ್ಞಿ ಆದ್ಲು. ರಾವಣ ಅವರ ತಂದೆ ತಾಯಿ ಅವರು ಇನ್ನೊಂದು ರಾಜ್ಯ, ಅಲ್ಲಿಗೆ ಹೋಗಿ ಹೆಣ್ಣು ಕೊಡು ಅಂತ ಕೇಳಿದಾಗ ಆ ತಂದೆ ತಾಯಿ ಒಪ್ಪೋದಿಲ್ಲ. ಯಾಕೆಂದ್ರೆ ರಾವಣನ ಬುದ್ಧಿ ಅವ್ರಿಗೆ ಗೊತ್ತಿರುತ್ತೆ, ತಮ್ಮ ಮಗಳು ಇಂಥ ರಾಜನ ಹೆಂಡತಿ ಆಗೋದು ಅವ್ರಿಗೆ ಇಷ್ಟವಿರಲ್ಲ. ಆದರೆ ರಾವಣ ಏನ್ ಮಾಡ್ತಾನೆ, ಆಕೆಯನ್ನ ಬಲವಂತವಾಗಿ ಹೇಳ್ಕೊಂಡು ಅಪಹರಿಸಿ ಕರೆತಂದಿರ್ತಾನೆ. ಕರೆತಂದು ಇಲ್ಲಿ ಬಿಟ್ಟಿರ್ತಾನೆ. ಅವನ ಒಂದು ರೌದ್ರಾಕಾರ, ಅಸುರನ ರೌದ್ರಾಕಾರ ನೋಡಿ ಆ ಮಂಡೋದರಿ ಹೆದರಿ ಅವನನ್ನ ಒಪ್ಪಿಕೊಂಡು ಅವನನ್ನೇ ವರೆಸಿ ಅವನಕ್ಕೆಲ್ಲ ತ್ಯಾಗ ಮಾಡಿ ಅವನಿಗೆ ಮಕ್ಕಳನ್ನು ಹೆತ್ತುಕೊಟ್ಟು ಎಲ್ಲವನ್ನು ಅವನ ಹೇಳದಾಗೆ ಒಪ್ಪಿರ್ತಾಳೆ. ಹಾಗೆ ಬದುಕುತ್ತಿರ್ತಾಳೆ. ಅದನ್ನ ಸೀತೆ ಕೇಳ್ತಾಳೆ, ನನ್ನ ಚಿಂತೆ ಬಿಡು, ನೀನು ಒಂದು ಆ ಜನ್ಮದಲ್ಲಿ ನೀ ಮಾಡಿದ ಕಾರಣ ಈಗ ನೀನು ಈ ಒಂದು ಅಸುರನ ಹೆಂಡತಿಯಾಗಿ ಬಂದಿದೀಯ, ಆಯ್ತು. ಆದರೆ ಅವನ ಮಾಡಿದ್ದೆಲ್ಲ ಯಾಕೆ ಒಪ್ಕೋತಾ ಇದ್ದೆ? ಅವನು ಮಾಡಿದ್ದು ತಪ್ಪು ಅಂತ ಗೊತ್ತಿದ್ರು ನೀನು ಒಪ್ತಾ ಇದೆಯಾ? ಅದು ನೀನು ಮಾಡ್ತಿರೋ ತಪ್ಪು. ಇಲ್ಲಿ ನೀನಿರುವುದು ಪ್ರೀತಿಯಿಂದಲ್ಲ, ಭಕ್ತಿಯಿಂದ ಅಲ್ಲ, ಭಯದಿಂದ. ಪ್ರೀತಿಯಿಂದ ಭಯದಿಂದ ಯಾರೂ ಪ್ರೀತಿಸಲು ಸಾಧ್ಯವಿಲ್ಲ. ಪ್ರೀತಿ ಇರುವ ಕಡೆ ಭಯ ಇರೋದಿಲ್ಲ, ಪ್ರೀತಿಯ ಇರೋ ಕಡೆ ಸ್ವತಂತ್ರ ಸ್ವೇಚ್ಛೆ ಇರುತ್ತೆ. ಇದು ನೀನು ತಪ್ಪು ಮಾಡ್ತಾ ಇದೆಯಾ ಮಂಡೋದರಿ, ಈಗಲೂ ಸಮಯವಿದೆ, ಕಾಲ ಮಿಂಚಿಲ್ಲ, ನೀನು ನಿನ್ನ ತಾಯಿ ಮನೆಗೆ ಹೋಗು ಅಂತ ಹೇಳ್ತಾಳೆ. ಆದರೆ ಮಂಡೋದರಿಗೆ ಆ ಯೋಚನೆ ಸಹ ಬಹಳ ಭಯ ತಂದುಬಿಡುತ್ತೆ. ಅಯ್ಯೋ, ಎಲ್ಲವನ್ನು ಬಿಟ್ಟು ರಾವಣನ ಬಿಟ್ಟು ತಾಯಿ ಮನೆಗೆ ಹೋಗೋದೆ, ಇಲ್ಲ ಇಲ್ಲ, ಇದು ಸಾಧ್ಯವಾಗಲ್ಲ. ಆದರೆ ಸೀತೆ ಪರಿಪರಿಯಾಗಿ ಹೇಳ್ತಾಳೆ, ನೀನು ಬಹಳ ಶಕ್ತಿವಂತೆ, ನಿರ್ಬಲಳಲ್ಲ, ದುರ್ಬಲಳಲ್ಲ ಅಲ್ಲ, ನೀನು ದುರ್ಬಲ ವ್ಯಕ್ತಿ ಅಲ್ಲ ಅಂತ ಹೇಳ್ತಾಳೆ. ಆದರೆ ನಮ್ಮ ಮಂಡೋದರಿ ಪೂರ್ತಿ ಭಯದಲ್ಲಿ ಮುಳುಗೋಗಿರೋಳು. ತನ್ನ ಮಕ್ಕಳ ಗತಿ ಏನು ಅಂತ ಕೇಳಿದಾಗ ಸೀತೆ ಹೇಳ್ತಾಳೆ, ಯಾರು ಯಾವ ಕರ್ಮ ಮಾಡಿದ್ರೆ ಅವರಿಗೆ ಮಾತ್ರ ಆ ಕರ್ಮದ ಪ್ರತಿಫಲ. ನಿನ್ನ ಮಕ್ಕಳು ರಾವಣನಿಗೆ ಬೆಂಬಲ ಕೊಟ್ರೆ ಅವರು ಅನುಭವಿಸ್ಬೇಕಾದ್ದೆ, ಆದರೆ ಈಗಲೂ ಕಾಲ ಮಂಚಿಲ್ಲ, ನಿನ್ನ ಮಕ್ಕಳಿಗೂ ಹೇಳು, ನೀನು ತಿದ್ಕೋ ಅಂತ ಹೇಳ್ತಾಳೆ ಸೀತೆ. ಆದ್ರೆ ಪಾಪ ನಮ್ಮ ಮಂಡೋದರಿಗೆ ಆಗಲ್ಲ. ಆದ್ರೆ ತನ್ನ ಮಕ್ಕಳ ಒಂದು ಭವಿಷ್ಯ ನೆನ್ಸ್ಕೊಂಡ್ರೆ, ಇಂಥ ಒಂದು ಘೋರ ತಪ್ಪಿಗೆ ಅವರಿಗೆ ಶಿಕ್ಷೆ ಆದ್ರೆ ಏನಪ್ಪ, ನೀನು ತಾಯಿ ಅಲ್ಲ, ತಾಯಿಯ ರೋದನೆ ನಿನಗೆ ಅರ್ಥ ಆಗೋದಿಲ್ಲ ಅಂತ ಮಂಡೋದರಿ ಹೇಳ್ತಾಳೆ. ಆದ್ರೆ ಸೀತೆ ಹೇಳ್ತಾಳೆ, ಏನು ಮಾತಾಡ್ತಾ ಇದೀಯಾ, ನೀವೆಲ್ಲರೂ ನನ್ನ ಮಕ್ಕಳೇ, ನಿನ್ನ ಮಕ್ಕಳು ನನ್ನ ಮಕ್ಕಳೇ, ಅವರು ಕಷ್ಟ ಅನುಭವಿಸಿದರೆ ಆ ಕಷ್ಟ ನಾನು ಅನುಭವಿಸ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಸರಿ, ಹೊರಟು ಹೋಗ್ತಾಳೆ ಮಂಡೋದರಿ. ಇನ್ನು ಏನು ಪ್ರಯೋಜನವಿಲ್ಲ, ತಾನು ಮಾತಾಡಿ ತನಗೆ ಅರ್ಥವಾಯ್ತು, ತಾನು ಏನಕ್ಕೆ ಸಿಕ್ಕಾಕೊಂಡಿದ್ದಾಳೆ, ಎಲ್ಲವೂ ಅರ್ಥ ಆಯ್ತು. ಹೀಗೆ ಕಾಲ ಕಳೀತಿದೆ. ಒಂದಾನೊಂದು ದಿನ ನಮ್ಮ ರಾಮಾಯಣದ ನನ್ನ ಪ್ರಕಾರ ಅಫ್ಕೋರ್ಸ್ ಶ್ರೀರಾಮ ಹೀರೋನೇ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಬಹಳ ದೊಡ್ಡ ಒಂದು ಅದ್ಭುತ ಶಕ್ತಿ ರಾಮಾಯಣದಲ್ಲಿ ಅಥವಾ ಸೀತಾಮಾತೆಯ ಬದುಕಿನಲ್ಲಿ ಅಂದರೆ ಹನುಮಂತ.
ನಮ್ಮ ಹನುಮಂತ, ಅಚ್ಚುಮೆಚ್ಚಿನ ಹನುಮಂತ, ಆತ ಬರ್ತಾನೆ. ಅವನು ಬರುವ ಸೂಚನೆ ಈಗಾಗಲೇ ಪಾರ್ವತಿ ಮಾತೆ ಕೊಟ್ಟು ಬಿಟ್ಟಿದ್ದಾಳೆ. ಮಹಾದೇವನ ಒಂದು ಶಕ್ತಿ ನಿನ್ನ ಹತ್ರ ಬರುತ್ತೆ, ಯೋಚನೆ ಮಾಡಬೇಡ ಸೀತೆ ಅಂತ ಹೇಳ್ಬಿಡ್ತಾನೆ. ನಿನ್ನನ್ನು ರಾಮನ್ನು ಬೆಸೆಯುವ ಶಕ್ತಿ ಮಹಾದೇವನದು, ಅವನೇ ಬರ್ತಾ ಇದ್ದಾನೆ ಹನುಮಂತನ ರೂಪದಲ್ಲಿ ಅಂತ ಪಾರ್ವತಿ ಈಗಾಗ್ಲೇ ನೋಡಿ. ಯಾಕೆಂದ್ರೆ ನಾವು ಹೆಣ್ಣು ಮಕ್ಳಲ್ವೇ, ನಮಗ್ ತಡ್ಕೊಳಕ್ ಆಗಲ್ಲ. ಏನಾದ್ರೂ ವಿಷಯ ಗೊತ್ತಾಯ್ತಂದ್ರೆ ತಕ್ಷಣ ಹೇಳ್ಬಿಡ್ಬೇಕು, ತಿಳಿಸ್ಬಿಟ್ಟಿರ್ತಾಳೆ ಪಾರ್ವತಿ ಈಗಾಗ್ಲೇ. ಹಂಗೆ ಒಂದು ದಿನ ಹನುಮಂತ ಬರ್ತಾನೆ. ಸೀತೆಗೆ ತಕ್ಷಣ ಗೊತ್ತಾಗ್ಬಿಡತ್ತೆ ಇವನೇ ಹನುಮಂತ. ಪ್ರಣಾಮಗಳನ್ನ ಆ ಹನುಮಂತ ತಿಳಿಸುವ ಮುನ್ನವೇ ಸೀತೆ ಅವನ ಪಾದಗಳಿಗೆ ಎರಗೋದಿಕ್ ಹೋಗ್ತಾಳಂತೆ. ನೋಡ್ರಿ ಎಂತ ಮಹಾನ್. ಏಕೆಂದ್ರೆ ಆಕೆ ಇದು ಮಹಾದೇವನ ಅಂಶ ಅಲ್ಲವೇ, ನನ್ನ ನೆರವಿಗಾಗಿ ಬಂದಿರುವಂತ ಮಹಾಶಕ್ತಿ ಅಂತ ಪಾದಗಳಿಗೆ ಎರಗದಾಗ ಹನುಮಂತ ಬಿಡೋದಿಲ್ವಂತೆ. ಅಲ್ಲ ಮಾತೆ, ನೀನು ನನ್ನ ತಾಯಿ, ನೀನು ನನ್ನ ಪಾದಗಳಿಗೆ ಎರಗೋದೆ ಅಂತ. ಆಗ ನಮ್ಮ ಸೀತೆ ಹೇಳ್ತಾ, ಹೆಂಗೆ ಸಾಧ್ಯ, ನೀನು ಮಹಾದೇವನ ಅಂಶವಲ್ಲವೇ? ಇಲ್ಲ ಇಲ್ಲ ಅಂತ ಒಪ್ಪುಕೊಳ್ಳೋದೇ ಇಲ್ಲ ನಮ್ಮ ಹನುಮಂತ. ನಾನು ಸೇವಕ, ನಾನು ಭಕ್ತ ಅಷ್ಟೇ ಅಂತ ಹೇಳಿದಾಗ, ಆಯ್ತು ನಿನ್ನನ್ನು ನಾನು ಪುತ್ರನಂತೆ ನೋಡ್ತೀನಿ ಅಂತ ಹೇಳಿ ಇಡೀ ಈ ಒಂದು ಕ್ಷಣದಿಂದ ಇಡೀ ಆಕೆ ಭೂಮಿ ಮೇಲೆ ಇರುವವರೆಗೂ ಹನುಮಂತನನ್ನ ಪುತ್ರ ಹನುಮ ಅಂತಾನೆ ಕರೆಯೋದು ನಮ್ಮ ಸೀತೆ. ಅದನ್ನ ಬಹಳ ಆನಂದದಿಂದ ಒಪ್ಕೋತಾರೆ ನಮ್ಮ ಹನುಮಂತ. ಒಪ್ಕೊಂಡು ಈ ಎಲ್ಲ ವೃತ್ತಾಂತವನ್ನು ತಿಳಿಸ್ತಾರೆ. ಇಬ್ಬರ ನಡುವೆ ಬಹಳಷ್ಟು ಮಾತುಕತೆ ಆಗುತ್ತೆ. ಅವರ ಒಂದು ಮಾತುಕತೆ ಕೇಳ್ತಾ ಇದ್ರೆ, ನೋಡ್ತಾ ಇದ್ರೆ ನೋಡಿ, ಕೇಳ್ತಾ ಇದ್ರೆ ಅಂದ್ರೆ ಬರ್ತಾ ಇದೆ, ಆದ್ರೆ ಯಾಕೆಂದ್ರೆ ನಾನು ಓದಿರೋದು, ಆದ್ರೆ ಅಲ್ಲಿ ನನ್ನ ಕಣ್ಣು ಮುಂದೆ ಬರ್ತಾ ಇದೆ ಆ ದೃಶ್ಯ. ಅವ್ರು ನನ್ನ ಮುಂದೆ ಕೂತು ಮಾತಾಡ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ ಮಾಸ್ಟರ್ಸ್ ಈಗ ಓದ್ತಾ ಇದೆ, ಅಷ್ಟು ಅದ್ಭುತವಾಗಿದೆ. ಹಾಗೆ ಅವರ ನಡುವೆ ಇರುವ ಸಂದರ್ಶನ ಅಥವಾ ಮಾತುಕತೆ ನಡಿಬೇಕಾದ್ರೆ ನನಗೇನ್ ನೆನಪಾಯ್ತು ಅಂದ್ರೆ, ಎಷ್ಟೋ ದಿನಗಳ ನಂತರ ಮಗ ಬೇರೆ ಊರಿಂದಲೋ ಅಥವಾ ವಿದೇಶದಿಂದಲೋ ವಾಪಸ್ಸಾದಾಗ ತಾಯಿ ಎಷ್ಟು ಅವನ ಮಾತಲ್ಲೇ ಮಗ್ನಳಾಗಿ ಅವನನ್ನೇ ನೋಡ್ತಾ, ಅವನನ್ನೇ ಆಲಿಸ್ತಾ ಪಾಲಿಸ್ತಾ ಎಷ್ಟು ಮಗ್ನಳಾಗಿರ್ತಾಳೆ. ಅವನಿಗೆ ಏನ್ ಬೇಕೋ ಅದನ್ನ ಕೊಟ್ಟು ತಿನ್ನೋದಿಕ್ಕೆ. ಆಗ ಏಕೆಂದ್ರೆ ಸೀತಾಮಾತೆ ಹೇಳ್ತಾಳೆ, ಅಷ್ಟು ದೂರದ ಪ್ರಯಾಣ ಮಾಡ್ಕೊಂಡ್ ಬಂದಿದ್ಯಾ ಹನುಮಂತ, ನೀನು ಸುಸ್ತಾಗಿರ್ಬೇಕಲ್ವಾ, ಹೋಗು ನೋಡು ಉದ್ಯಾನವನದಲ್ಲಿ ಎಷ್ಟೊಂದು ಹಣ್ಣಿದೆ, ಹೋಗು ತಿನ್ನು, ನೀನು ಹಸಿವ ನೀಗಿಸಿಕೋ, ದಾವಾರಿಸಿಕೋ, ಅಲ್ಲಿರುವ ನೀರು ಕುಡಿ ಅಂತ ಹೇಳ್ತಾಳೆ. ಆಗ ಹನುಮಂತ ಹೇಳ್ತಾನೆ, ಇರಮ್ಮ ನಿನಗೊಂದಷ್ಟು ಹಣ್ಣು ತಂದ್ಕೊಡ್ತೀನಿ ಅಂತ. ಸೀತೆ ಹೇಳ್ತಾಳೆ, ನನಗದು ಯಾವುದೂ ಬೇಡ, ನೀನು ತಿಂದು ಹೊಟ್ಟೆ ತುಂಬಿಸ್ಕೊಂಡ್ರೆ ನನ್ನ ಹೊಟ್ಟೆನೂ ತುಂಬುತ್ತೆ ಅಂತ ಹೇಳ್ತಾಳೆ. ಎಲ್ಲ ಮಾತುಕತೆ ನಡೆಯುತ್ತೆ. ರಾಮನು ಕಳಿಸಿರುವ ಒಂದು ಉಂಗುರವನ್ನ ಕೊಡ್ತಾನೆ ಹನುಮಂತ. ಅದನ್ನ ಹಾಕಿಕೊಂಡ ತಕ್ಷಣ ಯಾವ ಒಂದು ಲಿಂಕ್, ನೀವು ತುಂಬಾ ಬಹಳ ಮುಂಚೆನೆ ಮಾತಾಡ್ಕೊಂಡ್ವಿ ನೋಡ್ವಿ, ರಾವಣ ಅಪಹರಿಸಿದ ತಕ್ಷಣ ರಾಮನ ಒಂದು ಲಿಂಕ್ ಕಡ್ದೋಯ್ತು ಅಂತ. ಆ ಲಿಂಕ್ ಮತ್ತೆ ಕೊಂಡಿ ಮತ್ತೆ ಆ ಉಂಗುರ ಧರಿಸಿದ ಕೂಡಲೇ ಆ ಕೊಂಡಿ ಶುರುವಾಗುತ್ತೆ. ರಾಮನ ಒಂದು ಶ್ವಾಸ ಅಥವಾ ಹೃದಯದ ಮಿಡಿತ ಆಕೆಗೆ ಕೇಳಿಸುತ್ತೆ. ಅಬ್ಬಾ ಅಂತ ಅನ್ಕೋತಾಳೆ, ಈ ಒಂದು ಕೊಂಡಿ ನನಗಾಗಿ ನೀನು ತಂದಿಯಲ್ಲ ಹನುಮಂತ, ನಿನಗೆ ತುಂಬಾ ಚಿರಋಣಿ ಅಂತಾಳೆ ಸೀತಾಮಾತೆ. ನೋಡ್ರಿ ಏನ್ ಅದ್ಭುತ ಅಲ್ವೇ ಇದು. ಮಾತೆ, ಲೋಕಮಾತೆ ಅವಳು ಹನುಮಂತನನ್ನ ಋಣಿ ಅಂತ ಹೇಳ್ತಾಳೆ, ನಾನು ನಿನ್ನ ಚಿರಋಣಿ ಅಂತ. ಸರಿ, ತನ್ನ ಕೂದಲಲ್ಲಿರುವ ಒಂದು ಬಾಚಿಣಿಗೆ, ಅಂದ್ರೆ ಅದು ಒಂದು ಒಡವೆ, ಆ ಒಡವೆ ಅದಕ್ಕೇನೇನೋ ಎಲ್ಲ ಇರುತ್ತೆ, ಕಲ್ಲು ರತ್ನ ಎಲ್ಲ, ಅದನ್ನ ತೆಗೆದು ಕೊಡ್ತಾಳೆ ಸೀತೆ. ನೋಡು, ನನ್ಗೆ ಇರೋದು ಇದೊಂದೇ ನನ್ನ ಹತ್ರ, ನನ್ನ ತಾಯಿ ಕೊಟ್ಟ ಒಂದು ಪೆಂಡೆಂಟ್ ಬಿಟ್ರೆ ಇದೊಂದೇ ಇರೋದು, ಇದನ್ನ ರಾಮನಿಗೆ ತೋರಿಸು, ಎಲ್ಲವನ್ನ ತಿಳಿಸು, ಇಲ್ಲಿನ ಕ್ಷೇಮ ಸಮಾಚಾರವನ್ನೆಲ್ಲ ತಿಳಿಸು ಅಂತ ಹೇಳಿ ಬಹಳ ಖುಷಿಯಿಂದ, ಆಯ್ತು ಮಾತೆ ನಾ ಹೊರಡ್ತೀನಿ ಅಂತ ಹೊರಟ್ರೆ, ಇಲ್ಲ ಇಲ್ಲ ಇರು, ನಾನಿನ್ನೂ ನಿನ್ನನ್ನು ಕಣ್ತುಂಬಾ ನೋಡ್ಬೇಕು ಅಂತ ಹೇಳಿ. ನಮ್ಮ ತಾಯಂದ್ರು ಮಾಡೋದು ಇದೇ ಕೆಲಸ ಅಲ್ವೇ. ನೋಡಿ, ಇದು ಎಷ್ಟು ನಮ್ಮ ದೈನಂದಿನ ಬದುಕಿಗೆ ನಾವು ಎಷ್ಟು ಇದನ್ನ ಪೋಣಿಸ್ಕೋಬಹುದು ಅಥವಾ ಹೋಲಿಸ್ಕೋಬಹುದು. ನಾವಳು ಹಂಗೆ ಅಲ್ವೇ, ಮಗ ಎಷ್ಟೋ ದಿನದ ನಂತರ ಬಂದು, ಇರೋ ಸ್ವಲ್ಪ ಹೊತ್ತಿರು, ನಾನು ನಿನ್ನ ಕಣ್ತುಂಬಾ ನೋಡ್ಬಿಡ್ತೀನಿ, ನಿನ್ನ ಮಾತನ್ನ ಕಿವಿಯಾರೆ ಕೇಳ್ಬಿಡ್ತೀನಿ, ನೋಡು ಇದೆಲ್ಲ ಮಾಡಿದ್ದೀನಿ, ನಿನಗಾಗಿ ಮಾಡಿದ್ದೀನಿ, ಹೊಟ್ಟೆ ತುಂಬಾ ತಿನ್ನು. ಹೀಗೆ ಇದು ಹೇಳ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ. ತಾಯಿಯಾಗಿ ಹೆಣ್ಣಾಗಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಈ ಒಂದು ಅಧ್ಯಾಯದ ಬಗ್ಗೆ ಹೇಳ್ಬೇಕಾದ್ರೆ. ಯಾಕಂದ್ರೆ ಹನುಮಂತ ನನಗೆ ತುಂಬಾ ಫೇವ್ರೆಟ್, ಅಚ್ಚುಮೆಚ್ಚಿನ ಒಂದು ಶಕ್ತಿ. ಧ್ಯಾನ ಕೂತಾಗ ಎಷ್ಟೋ ಸಲಿ ನಾನು ಅವನನ್ನ ಕರೆಯೋದು ನನ್ನ ಪ್ರಿಯ ಹನುಮ ಅಂತ ಕರಿತೀನಿ. ಆ ಹನುಮನನ್ನ ನೆನೆಸಿ ಎಷ್ಟೋ ಸಲಿ ಧ್ಯಾನ ಮಾಡಿದ್ದುಂಟು ನಾನು. ಹಾಗೆ ಆಯ್ತು, ರಾಕ್ಷಸರಿಗೆಲ್ಲ ಗೊತ್ತಾಗೋಯ್ತಪ್ಪ, ರಾವಣಾಸುರನ್ ಗೊತ್ತಾಗೋಯ್ತು ಹನುಮಂತ ಬಂದ್ಬಿಟ್ಟಿದ್ದಾನೆ, ಇಷ್ಟೆಲ್ಲ ಅವಾಂತರ ಅನಾಹುತಗಳು ಮಾಡ್ಬಿಟ್ಟಿದ್ದಾನೆ, ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಅವನನ್ನ ಹಿಡಿದು ತನ್ನಿ, ಹೆಂಗೆ ಯಾವ ಧೈರ್ಯದ ಮೇಲೆ ಲಂಕೆ ಒಳಗೆ ಬಂದ ಇವನು ಅಂತ ಹೇಳಿ ಕರ್ಕೊಂಡೋಗಿ ನಮ್ಮ ಅಸುರ ರಾಜನ ಮುಂದೆ ಕೂರಿಸ್ತಾರೆ. ಅವನಿಗೇನು ಭಯ,
ರಾಮನ ಭಕ್ತ ಅವನು. ರಾಮನ ಹೆಸರು ಹೇಳ್ತಿದ್ರೆ ಅವನು ಆ ರಾಮನ ಹೆಸರಿನ ಒಂದು ನಂಟಿಂದ ತಾನೇ ಅಶೋಕವನಕ್ಕೆ ಬಂದಿದ್ದು. ಯಾಕಂದ್ರೆ ಸೀತಾಮಾತೆ ಕೇಳ್ತಾಳೆ, ಅರೆ ರೇ ನಿಂಗೆ ಹೆಂಗ್ ಗೊತ್ತಾಯ್ತು ನಾನಿಲ್ಲಿರೋದು ಅಂತ. ಹೇಳ್ತಾನೆ, ನಿನ್ನ ಅಣು ಅಣು ಅಲ್ಲಿ ನೀನು ಜಪಿಸುತ್ತಿರುವ ರಾಮನಾಮ, ನನ್ನ ಹೃದಯವೂ ರಾಮನಾಮವನ್ನೇ ಜಪಿಸ್ತಾ ಇದೆ. ಆ ರಾಮನ ಜಪ, ಆ ನಾಮದ ಒಂದು ಫಲ ಅಥವಾ ಅದರ ಒಂದು ವೈಬ್ರೇಷನ್, ಪ್ರಕಂಪನಗಳನ್ನ ಕೇಳ್ತಾ ಕೇಳ್ತಾ ನಿನ್ನ ಬಳಿ ಬನ್ನಮ್ಮ, ಗೊತ್ತು ಅಲ್ಲೇ ನೀನೇ ಸೀತೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾನೆ. ನೋಡಿ, ಸರಿ, ಆ ಒಂದು ಎಲ್ಲವೂ ನಡೆಯುತ್ತೆ. ಹೊಟ್ಟೆ ತುಂಬಾ ತಿನ್ಬಿಡ್ತಾನೆ, ಮಾವಿನ ಹಣ್ಣು ನೀರು ಎಲ್ಲ ಕುಡಿದು ಬಿಡ್ತಾನೆ. ಅಸುರನ ಮುಂದೆ ಎಳ್ಕೊಂಬಂದು ಕೂರಿಸ್ತಾರೆ. ಅವನಿಗೆ ಏನೇನೋ ಪರಿಪರಿಯಾಗಿ ಹಿಂಸೆ ಕೊಡ್ಬೇಕು ಅಂತ ನೋಡ್ತಾರೆ, ಏನು ಸಾಧ್ಯವಾಗೋದಿಲ್ಲ. ಸರಿ, ಇಂದ್ರಜಿತ್ ಬರ್ತಾನೆ. ಓ ಕಪಿ ಅಲ್ವಾ ನೀನು, ಎಲ್ಲರೂ ಆಡ್ಕೊಂಡು ನಗ್ತಾರೆ ಅವನ ಮೇಲೆ, ಇದು ಒಂದು ಕಪಿ ಅಂತ. ನಿನಗ್ ಬಾಲ ಇರ್ಬೇಕಲ್ವಾ ಅಂತ ಅವನ ಸೊಂಟಕ್ಕೆ ಕಟ್ಟಿದ್ದ ಬಟ್ಟೆಯನ್ನ ಎತ್ತಿ ನೋಡ್ತಾನೆ. ನೋಡಿ, ಇಲ್ಲಿ ಅವನಿಗೆ ಅವಮಾನ ಆಗ್ತಾ ಇದೆ, ಆದ್ರೂ ಅವನು ಚಿಂತಿಸುವುದಿಲ್ಲ. ಎಲ್ಲವನ್ನೂ ರಾಮನಿಗೆ ಯಾಕಂದ್ರೆ ರಾಮನ ಭಕ್ತ ಅವನು. ಅಯ್ಯೋ, ನಾನು ಯಾವ ಲೆಕ್ಕ, ನಾನು ಸೇವಕ, ಏನ್ ಮಾಡಿದ್ರೇನು ಇವ್ರು ನನಗೆ ಅನ್ನೋ ಒಂದು ಅದ್ಭುತ ಮನೋಭಾವ. ಆಗ ಆ ಒಂದು ಬಾಲಕ್ಕೆ ಕಿಚ್ಚನ್ನ ಹಚ್ಚಲಿಕ್ಕೆ ನೋಡ್ತಾರೆ. ಆದ್ರೆ ಅಗ್ನಿದೇವ ಅಂಟೋದೇ ಇಲ್ಲ ರೀ. ಯಾಕೆಂದ್ರೆ ಇವ ನಮ್ಮ ಹನುಮ ಅಲ್ವಾ, ನಮ್ಮ ಹನುಮನಿಗೆ ನಾವೆಂಗೆ ಅಗ್ನಿ ಹಚ್ಚೋದು? ಅಗ್ನಿದೇವ ಹೆಂಗ್ ಅಗ್ನಿ ಹಚ್ತಾನೆ? ಸಾಧ್ಯವೇ ಆಗ್ಲಿಲ್ಲ. ಕೊನೆಗೆ ಹನುಮ ಬೇಡ್ತಾನೆ ಅಗ್ನಿದೇವನ, ಹಚ್ಕೋಪ ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಅಂತ. ಆಗ ಬೆಂಕಿ ಹತ್ತುತ್ತೆ. ಅವನು ಎಂಥ ಜಾಣ ನೋಡ್ರಿ, ಇಡೀ ಲಂಕೆಯನ್ನು ಸುಟ್ಟು ಬಿಡ್ತಾನೆ. ಇಡೀ ಲಂಕೆಯನ್ನು ಸುಟ್ಟು ನಂತರ ಸೀತಾಮಾತೆಗೆ ಒಂದು ಅಡ್ಡು ಬಿದ್ದು ತನ್ನ ಪ್ರಾಣದಲ್ಲಿ ಹೋಗ್ತಾನೆ. ಇದು ಹನುಮಂತನ ಒಂದು ವೃತ್ತ ಅಂತ ಈ ಅಧ್ಯಾಯದಲ್ಲಿ ನನಗೆ ಹೇಳ್ತಾ ಇದ್ರೇನೆ ಖುಷಿ ಆಗ್ತಾ ಇದೆ. ನನ್ನ ಕಣ್ಣು ಮುಂದೆ ಆ ಲಂಕೆಯ ದೃಶ್ಯ ಹಾದು ಹೋಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಅಂಥ ಒಂದು ತುಂಬಾ ಅದ್ಭುತವಾದಂತ ವ್ಯಕ್ತಿತ್ವ ಹನುಮಂತ. ಇದೆಲ್ಲ ನಡೀತಾ ಇರುತ್ತೆ. ಇಷ್ಟರಲ್ಲಿ ರಾವಣಾಸುರಗ ಹನುಮಂತನ ಒಂದು ಈ ಎಪಿಸೋಡ್ ಬಹಳ ಕೋಪ ಬಂದ್ಬಿಟ್ಟಿರುತ್ತೆ. ಬಂದು ಒಂದು ದಿನ ಬಹಳ ಹೆದರ್ಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ನಿನ್ನ ತಂದೆ ತೀರ್ಕೊಂಡ, ನಿನ್ನ ತಾಯಿ ಹೋದ್ಲು, ಮಿಥಿಲೆ ಎಲ್ಲ ಧ್ವಂಸವಾಯ್ತು ಅಂತ ಒಂದು ದಿನ ಬಂದು ಹೇಳ್ತಾನೆ. ಮಾತೆ ಏನು ತೋರ್ಸೋದಿಲ್ಲ, ತನ್ನ ರಿಯಾಕ್ಷನ್ ಏನು ತೋರ್ಸೋದಿಲ್ಲ. ಆದ್ರೆ ಒಳಗೊಳಗೆ ಬಹಳ ನೊಂದು ಬಿಡ್ತಿರ್ತಾಳೆ. ಕತ್ತಲಾಗೋವರೆಗೂ ತನ್ನ ಭಾವನೆಗಳನ್ನ ಬಿಗಿದು ಹಿಡಿದು, ಕತ್ತಲಾದ ನಂತರ ಬೋರ್ಗರೆಯುವ ಕಣ್ಣೀರಿನಲ್ಲಿ ತೊಯ್ದು ಹೋಗ್ತಿರ್ಬೇಕಾದ್ರೆ ಅನಸೂಯೆ ಋಷಿ ಬಂದು ಕೈ ಹಿಡಿದು ಮಾತೆಯನ್ನ ಹೇಳ್ತಾಳೆ, ನೋಡು ನೋಡು, ಹೆದರಬೇಡ, ರಾವಣನ ಮಾತಿಗೆ ಹೆದರಬೇಡ, ನೋಡು ನನ್ನ ಕೈ ಹಿಡಿ, ನೋಡು ಜನಕರಾಜ ಏನ್ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಆಗ ಸೀತೆ ಅನಸೂಯೆ ಕೈ ಹಿಡಿದಾಗ ಅವಳ ಶಕ್ತಿ ಇವಳಲ್ಲಿ ಬಂದು ತೋರಿಸ್ತದೆ. ಜನಕರಾಜ ಯಾವುದೋ ಒಂದು ಕಾಡಿನ ಋಷಿ ಆಶ್ರಮದಲ್ಲಿ ಧ್ಯಾನ ಮಾಡ್ತಿದ್ದಾನೆ. ತಾಯಿ ಸುನೈನಾ ದೇವಿ ಆಸ್ಥಾನದಲ್ಲಿ ಇದ್ದಾಳೆ ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ. ಮಿಥಿಲೆಗೆ ಏನೂ ಆಗಿಲ್ಲ. ಸಾಮಾನ್ಯವಾಗಿ ಮಿಥಿಲೆ ಹೇಗಿದೆಯೋ ಹಾಗೇ ಇದೆ. ಈ ಧೈರ್ಯದೊಂದಿಗೆ ಮಾತೆ ಮತ್ತೆ ಅನಸೂಯೆ ಹೇಳ್ತಾಳೆ, ಅವನ ಮಾತಿಗೆ ಮರಳಾಗಬೇಡ, ಈಗ ನೀನು ಮಾಡಬೇಕಾಗಿರೋ ಕೆಲಸ, ಅವನ ಒಂದು ಮನಸ್ಸಿನಲ್ಲಿ ನೀನು ಪ್ರವೇಶ ಮಾಡಬೇಕು ಸೀತೆ. ಇಷ್ಟು ದಿನ ಅವನು ನಿನ್ನನ್ನ ತನ್ನ ಮಾಯಾಜಾಲದಲ್ಲಿ ಹಿಡಿದಿಡಿಯಲು ಪ್ರಯತ್ನ ಪಟ್ಟ, ಆದರೆ ಇನ್ನು ಮುಂದೆ ಅವನ ಮನಸ್ಸಿಗೆ ನೀನು ಪ್ರವೇಶ ಮಾಡಬೇಕು ಅಂತ ಹೇಳಿ ಆಕೆ ಅಂತರ್ಧಾನಲಾಗ್ತಾಳೆ. ಆಗ ಸೀತೆ ಧ್ಯಾನದಲ್ಲಿ ಕೂತು, ರಾವಣ ಮಲಗಿರ್ತಾನೆ, ಮಧ್ಯರಾತ್ರಿ ಆಗಿರುತ್ತೆ. ಅವನ ಕನಸಿನಲ್ಲಿ ಹೋಗಿ ಒಂದು ಸುಂದರ ಹೆಣ್ಣಾಗಿ, ಯಾವುದೋ ಲೋಕದ ಒಂದು ಸುಂದರ ಹೆಣ್ಣಾಗಿ ಹೋಗು ನಿಂತು ಅವನಿಗೆ, ಆ ಹೆಣ್ಣಿಗೆ ಅವನು ಮಾಡಿರ್ತಕ್ಕಂಥ ಅನ್ಯಾಯವನ್ನು ಆ ಹೆಣ್ಣು ಪರಿಪರಿಯಾಗಿ ನನಗೆ ನ್ಯಾಯ ಕೊಡು ಅಂತ ಕೇಳುವ ರೀತಿಯಲ್ಲಿ ಕನಸೊಂದು ಬೀಳುತ್ತೆ ರಾವಣನಿಗೆ. ಅಷ್ಟೇ ಅಲ್ಲ, ಅವನು ಎಷ್ಟು ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿರ್ತಾನೋ ಆ ಎಲ್ಲ ಹೆಣ್ಣು ಮಕ್ಕಳು ದಂಡಾಗಿ ಅವನ ಕನಸಿನಲ್ಲಿ ಬಂದು, ನಮಗೆ ಅನ್ಯಾಯ ಆಗಿದೆ, ನಿನ್ನಿಂದ ನಮಗೆ ನ್ಯಾಯ ಕೊಡುವಂತ ಪದೇ ಪದೇ ಪೀಡಿಸುವಂತೆ ಕನಸು ಬೀಳುತ್ತೆ. ಇದು ಒಂದು ದಿನ ಅಲ್ಲ, ಅನೇಕ ದಿನಗಳು ನಡೆಯುತ್ತೆ. ಸುಮಾರು ದಿನಗಳು ಅವನು ಬರೋದೇ ಇಲ್ಲ ಸೀತೆಯನ್ನ ನೋಡೋದಿಕ್ಕೆ. ಸೀತೆ ಏಕೆಂದ್ರೆ ಅನಸೂಯೆ ಮಾತೆ ಹೇಳಿರ್ತಾಳಲ್ಲ, ಹೊರಗಿನ ಪ್ರಪಂಚವನ್ನ ರಾಮಚಂದ್ರ ನೋಡ್ಕೋತಾನೆ, ಒಳಗಿನ ಅಂತರಾಳವನ್ನ ನೀನು ನಿಭಾಯಿಸ್ಬೇಕು ಅಂತ ಹೇಳಿ ಹೋಗಿರ್ತಾಳೆ ಅನಸೂಯೆ. ಅದೇ ಕೆಲಸ ನಮ್ಮ ಸೀತಾಮಾತೆ ಮಾಡ್ತಿರ್ತಾಳೆ. ಇದೆಲ್ಲ ರೊಚ್ಚಿಗೆದ್ದು ಸಿಟ್ಟಾಗಿ ಒಂದು ದಿನ ಬರ್ತಾನೆ ರಾವಣ. ಇವಳು ಏನೋ ಮಾಯೆ ಮಾಡ್ತಾ ಇದ್ದಾಳೆ, ನೀನು ನನ್ನನ್ನು ಏನೋ ಮಾಡ್ತಾ ಇದೆಯಾ, ಇವಳು ಇಂಥವಳು ಅಂಥವಳು, ಸಿಟ್ಟಿನಿಂದ ಬಂದು ನಿನ್ನನ್ನು ಮುಗಿಸ್ತೀನಿ ನಾನು ಅಂತ ಹೇಳಿ ಬರ್ತಾನೆ. ಮಂಡೋದರಿ ಅಡ್ಡ ಬರ್ತಾಳೆ, ಬೇಡ, ನೀನೀಗಾಗ್ಲೇ ಮಾಡಿರೋದು ದೊಡ್ಡ ಅನಾಹುತ, ಇನ್ನು ಈ ತಾಯಿಯನ್ನು ಸಾಯಿಸುವುದೇ ಬೇಡ ಅಂತ. ಆದ್ರೆ ಸೀತಾಮಾತೆ ಹೇಳ್ತಾಳೆ, ಮಂಡೋದರಿ ಯೋಚನೆ ಮಾಡಬೇಡ, ನನಗೆ ಇವನು ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ರಾವಣನ್ನ ಎಚ್ಚರಿಸ್ತಾಳೆ, ನಿನ್ನನ್ನ ನೀನು ನೋಡ್ಕೊ,
ನಿನ್ನ ಕನಸಿನಲ್ಲಿ ಬರ್ತಾ ಇರೋದು ನಾನಲ್ಲ, ನೀನು ಮಾಡ್ತಿರೋ ಪಾಪ ಕರ್ಮಗಳು, ನೀನು ಮಾಡಿರುವ ಅನ್ಯಾಯಗಳು ನಿನ್ನ ಮುಂದೆ ಬಂದು ನಿಲ್ತಾ ಇವೆ ಅಂತ ಹೇಳ್ತಾಳೆ. ಆದರೆ ಅವನ ಸಿಟ್ಟು ಆಕ್ರೋಶ ತಡಿಲಿಕ್ಕಾಗಲ್ಲ. ಏಕಚ್ಚಿತ್ ಒಂದು ಹೆಣ್ಣು ತನ್ನನ್ನು ಇಷ್ಟು ಆಡಿಸ್ಬೋದು ಅಂದರೆ ಏನು ಸಾಧ್ಯ? ಹತ್ತಿರ ಕೂಡ ಹೋಗ್ಲಿಕ್ಕೆ ಆಗ್ತಿಲ್ಲ ರಾವಣನಿಗೆ. ಅಂಥ ಒಂದು ಶಕ್ತಿ ಇವಳು ಯಾರು ಈಕೆ ನನ್ನನ್ನು ಈ ರೀತಿ ಪ್ರಚೋದಿಸ್ತಾ ಇದ್ದಾಳಲ್ಲ ಅಂತ ಒಂದು ಸಿಟ್ಟು ಆಕ್ರೋಶ. ಅದನ್ನ ಹೋಗಿ ಏನೋ ಒಂದು ಅಸ್ತ್ರವನ್ನು ತೆಗೆದು ಆಕೆ ಮೇಲೆ ಪ್ರಹಾರ ಮಾಡೋದಕ್ಕೆ ಹೋಗ್ತಾನೆ. ಆದರೆ ಲೋಪಾಮುದ್ರೆ, ಋಷಿ ಲೋಪಾಮುದ್ರೆ 10 ಪಟ್ಟಾಗಿ ಕೋಟೆಯಂತೆ ಆಕೆ ಸುತ್ತಲೂ ನಿಂತು ಆಕೆಗೆ ಏನು ಮಾಡೋದಕ್ಕಾಗೋದಿಲ್ಲ. ಇದು ರಾವಣನಿಗೆ ಗೊತ್ತಾಗೋದಿಲ್ಲ, ಆದರೆ ಸೀತಾಮಾತೆಗೆ ಗೊತ್ತಾಗುತ್ತೆ. ಲೋಪಾಮುದ್ರ ಋಷಿ ಬಂದು ತನ್ನನ್ನು ರಕ್ಷಿಸ್ತಾ ಇದ್ದಾಳೆ ಅನ್ನೋದು. ಹಾಗೆ ಆಗ ಮಂಡೋದರಿ ಹೇಳ್ತಾಳೆ, ನೋಡಿ ಬೇಡ, ಇದು ತಪ್ಪು, ಆಕೆನ ನಾವೇನು ಮಾಡೋದಕ್ಕಾಗಲ್ಲ, ಬೇಡ ಬೇಡ ಅಂತ ಹೊರಟು ಹೋಗ್ತಾರೆ. ಮತ್ತೆ ಅವನು ಇದೇ ಯೋಚನೆಯಲ್ಲಿ ಕೈಕಸಿ ತನ್ನ ಮಾತೆಯೊಡನೆ ಬಂದು ಮಾತಾಡ್ತಾನೆ. ಆಗ ಆ ಮಾತೆ ನೋಡಿ, ಆಕೆ ಒಳ್ಳೆ ಬುದ್ಧಿ ಹೇಳ್ಬೇಕಲ್ವೇ. ಆಕೆ ಹೇಳ್ತಾಳೆ, ನೋಡು ರಾವಣ, ಇದಕ್ಕೂ ಇರೋದು ಒಂದೇ ಉಪಾಯ, ಆಕೆನ ಒಲಿಸಿಕೋ, ಆಕೆನ ಮದುವೆ ಮಾಡ್ಕೋ. ಯಾಕೆಂದ್ರೆ ಆಕೆ ಮಹಾಪ್ರಭಾವಶಾಲಿ ಶಕ್ತಿ. ಆಕೆ ನಿನ್ನ ಮಡದಿ ಆದ್ರೆ, ಸಾಮ್ರಾಜ್ಞಿ ಆದ್ರೆ ಇನ್ನು ನಿನ್ನ ಬಲ 10ರಷ್ಟು ಹೆಚ್ಚುತ್ತೆ ಅಂತ ನೋಡಿ ಇಂಥ ಮಾತು ಹೇಳ್ಕೊಡ್ತಾಳೆ ಆ ತಾಯಿ. ಆಗ ಆಕೆಯ ಒಂದು ಧ್ಯಾನದ ಶಕ್ತಿಯನ್ನೆಲ್ಲ ರಾವಣನಿಗೆ ಕೊಡ್ತಾಳೆ. ಮತ್ತೆ ರಾವಣ ಏನ್ ಮಾಡ್ತಾನೆ, ಈಗ ಬದಲಾಯಿಸ್ಬಿಡ್ತಾನೆ, ತನ್ನ ಪ್ಲೇಟ್ ಬದಲಾಯಿಸ್ಬಿಡ್ತಾನೆ. ಏನಪ್ಪಾ, ತಾನು ಮಾತಾಡುವ ಧಾಟಿಯ ಬದಲಾಯಿಸ್ಬಿಡ್ತಾನೆ. ಏನು, ಬಹಳ ವಿನಯವಾಗಿ, ಬಹಳ ಒಂದು ಒಲಿಸುವ ಒಂದು ಹೆಣ್ಣನ್ನ ಒಲಿಸಿಕೊಂಡು ಮದುವೆ ಆಗ್ಬೇಕು ಅನ್ನೋ ಗಂಡು ಯಾವ ರೀತಿ ವರ್ತಿಸ್ತಾನೆ ಆ ರೀತಿ ವರ್ತಿಸ್ತಾಳೆ. ಆಗ ಎಲ್ಲ ಋಷಿಗಳು ಆಕೆಗೆ ಮನಸ್ಸಿನಲ್ಲಿ ಬಂದು ಎಚ್ಚರಿಸ್ತಾರೆ. ಬೇಡ, ಪಾರ್ವತಿ ಮಾತೆ ಎಚ್ಚರಿಸ್ತಾನೆ, ಬೇಡ. ಎಲ್ಲ ಋಷಿಗಳು ಅದೃಶ್ಯವಾಗಿ ಇರ್ತಾರಲ್ಲ ತನ್ನ ಸುತ್ತಲೂ, ಸೀತೆ ಸುತ್ತಲೂ, ಅವರೆಲ್ಲ ಬಂದು ಎಚ್ಚರಿಸ್ತಾಳೆ. ಸೀತೆ, ಇವನ ಮಾತಿಗೆ ಮರಳಾಗಬೇಡ. ಸೀತೆಗೆ ಗೊತ್ತಿಲ್ವೇ, ಮಾತೆ ಅವಳು, ಅವನು ಏನೇ ಮಾಡಿದರೂ ಸರಿ, ಅವನಿಗೆ ನೀನು ನನ್ನನ್ನೇನೂ ಮಾಡಲಾರೆ, ನೀನು ನನಗೆ ಬೇಡ, ನೀನು ನನಗೆ ತುಚ್ಛವಾದ್ದು ಅಂತ ಹೇಳಿ ತೋರಿಸ್ತಾಳೆ. ಹೀಗೆ ಈ ಒಂದು ಅಧ್ಯಾಯ, ಈ ಎಲ್ಲ ಘಟನೆಗಳ ಒಂದು ಸಮ್ಮಿಶ್ರಣ ಈ ಅಧ್ಯಾಯ. ಇನ್ನೊಂದು ಮಾತು ಹೇಳೋದು ಮರ್ತೆ ಮಾಸ್ಟರ್ಸ್. ಮಂಡೋದರಿ ಬಂದು, ಆ ಮುಂಚೆನೆ ಹೇಳಿದ್ನಲ್ಲ ಮಂಡೋದರಿ ಬಂದು ಮಾತಾಡಿಸ್ತಾಳೆ ಅಂತ. ಆಗ ಸೀತೆ ಒಂದು ಹೇಳ್ತಾಳೆ, ಮಂಡೋದರಿಗೆ ಒಂದು ಮಗಳಾಗಿರ್ತಾಳಂತೆ. ನನಗೂ ಗೊತ್ತಿಲ್ಲ, ಈ ಪುಸ್ತಕ ಓದ್ಬೇಕಾದ್ರೆ ಗೊತ್ತಾಯ್ತು. ಮಗಳಿರ್ತಾಳೆ, ಆಕೆ ಮದುವೆ ಆಗಿ ಅತ್ತೆ ಮನೇಲಿ ಇರ್ತಾಳೆ. ಆ ಮಗಳಿನ ನೆನಪು ಮಾಡ್ತಾಳೆ ಸೀತೆ ಮಂಡೋದರಿಗೆ. ಆ ಮಗಳ ಸಹಾಯವನ್ನು ಪಡಿ, ನಿನಗೆ ಸಹಾಯವಾಗುತ್ತೆ, ನಿನ್ನ ಮಾರ್ಗದಲ್ಲಿ ಸಹಾಯ ಮಾಡ್ತಾಳೆ, ಆಕೆ ಬಹಳ ಬುದ್ಧಿವಂತಳು ಅಂತ ಹೇಳಿರ್ತಾಳೆ. ಅದೆಲ್ಲವೂ ಇದರಲ್ಲಿದೆ ನೋಡಿ. ನಿಮಗೆ ಈ ಸೀತಾಯಣ ಪುಸ್ತಕ ಸಿಕ್ಕಿದ್ರೆ ಖಂಡಿತ ಓದಿ. ಈ ಸಂಚಿಕೆಯನ್ನ, ಈ ಅಧ್ಯಾಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸಂಚಿಕೆಯೊಡನೆ, ಇನ್ನೊಂದಷ್ಟು ವಿಷಯಗಳೊಡನೆ. ನನ್ನ ಹನುಮ ಬಂದಾಯ್ತಲ್ಲ, ಇನ್ನೆಲ್ಲ ಬಹಳ ರೋಚಕವಾಗಿರುತ್ತೆ. ಹನುಮನ ವಿಷಯ ಹೇಳೋದಕ್ಕೆ ಬಹಳ ಇಷ್ಟ ನನಗೆ. ಮತ್ತೆ ಇನ್ನೊಂದು ಸಂಚಿಕೆಯೊಡನೆ ಬರ್ತೀನಿ. ನಮ್ಮ PMC ಕನ್ನಡ ವಾಹಿನಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ಎಲ್ಲ ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ಕನ್ನಡ ವಾಹಿನಿಯವರು ಬಹಳ ನೆರವಾಗಿದ್ದಾರೆ. ಅಷ್ಟೇ ಅಲ್ಲ, ಆ ಸೀತಾಮಾತೆಗೆ ಇಲ್ಲಿ ಬಂದು ನಾನು ನುಡಿಯೋದಕ್ಕೆ, ಈ ನನ್ನ ಅನಿಸಿಕೆಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಆಕೆಯ ಪ್ರೇರಣೆ ಸಹ, ಅನೇಕ ಗುರುಗಳ ಪ್ರೇರಣೆ ಸಹ, ಅವರೆಲ್ಲರೂ ನಮ್ಮ ಸುತ್ತಲೂ ಇದ್ದಾರೆ ಅನ್ನೋ ಒಂದು ನಂಬಿಕೆ, ಭಾವನೆಯಿಂದ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.